ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ನೇತೃತ್ವದಲ್ಲಿ ಸಾಯಿಬಾಬಾ ಟೆಂಪಲ್ನಿಂದ ನೂರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಯ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಘೋಷಣೆಯನ್ನ ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಭೆಯನ್ನ ನಡೆಸಿ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಸಿಪಿಐ ಪಕ್ಷದ ಕಾರ್ಯದರ್ಶಿ, ಅಂಗನವಾಡಿ ಫೆಡರೇಷನ್ನ ಜಿಲ್ಲೆಯ ಸಂಚಾಲಕರಾದ ಎಚ್ ವೀರಣ್ಣ ಮಾತನಾಡಿ, ಚುನಾವಣೆಯ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಕಾನ್ಪುರದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಎಐಟಿಯುಸಿ ನಾಯಕರ ಜೊತೆ ಮಾತನಾಡಿದ್ದಲ್ಲದೆ ಬಹಿರಂಗವಾಗಿ ಘೋಷಣೆಯನ್ನು ಕೂಡ ಮಾಡಿದ್ದರು. ನಮ್ಮ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬಂದರೆ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಸಂಬಳ ಹಾಗೂ ಸಹಾಯಕಿಯರಿಗೆ 10,000 ರೂಪಾಯಿ ಸಂಬಳ ನೀಡುವುದಾಗಿ 6ನೇ ಗ್ಯಾರಂಟಿಯಾಗಿ ಜಾರಿಗೆ ಗೊಳಿಸುತ್ತೇವೆ ಎಂದು ಘೋಷಿಸಿದ್ದರು ಎಂದು ಹೇಳಿದ್ದರು. ಅದರಂತೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಿಸಿದ್ದು 6ನೇ ಗ್ಯಾರಂಟಿಯಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ವೇತನ ಜಾರಿಯನ್ನು ಗೊಳಿಸಿಲ್ಲ. ಮುಂಬರುವ ಬಜೆಟ್ನಲ್ಲಿ 15,000 ರೂಪಾಯಿ ಹಾಗೂ 10,000 ರೂಪಾಯಿ ಹೆಚ್ಚಳಗೊಳಿಸಿ ಹಾಗೂ ಗುಜರಾತಿನ ಉಚ್ಚ ನ್ಯಾಯಾಲಯ ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವೆಯನ್ನ ನಾಗರಿಕ ಸೇವೆಗೆ ಸಮಾನವಾಗಿ ಪರಿಗಣಿಸಬೇಕೆಂಬ ನಿರ್ದೇಶನದ ಹಿನ್ನೆಲೆಯಲ್ಲಿ ಕ್ರಮವಾಗಿ ಸಿ ಮತ್ತು ಡಿ ದರ್ಜೆ ನೌಕರರ ಸ್ಥಾನಮಾನ ನೀಡುವ ಮೂಲಕ ಕಾಯಂಗೊಳಿಸಬೇಕು. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರ ಕೇಂದ್ರಗಳಿಗೆ ಮಕ್ಕಳ ಹಾಗೂ ಬಾಣಂತಿಯರ ಅಪೌಷ್ಟಿಕತೆಯನ್ನು ನಿವಾರಿಸಲು ಗುಣಮಟ್ಟದ ಆಹಾರ ಸರಬರಾಜು ಮಾಡಲು ಸರ್ಕಾರ ಕ್ರಮವನ್ನು ವಹಿಸುತ್ತಿದ್ದು, ಆದರೆ ಅಧಿಕಾರಿಗಳ ಹಾಗೂ ಆಹಾರ ಸರಬರಾಜು ಮಾಡುವ ಗುತ್ತಿಗೆದಾರರ ಮಧ್ಯೆ ಒಪ್ಪಂದ ನಡೆದು ಕಳಪೆ ಆಹಾರ ಕೇಂದ್ರಗಳಿಗೆ ಸರಬರಾಜು ಆಗುತ್ತಿದ್ದು, ಇದರಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈಗಾಗಲೇ ಹರಪನಹಳ್ಳಿ ಶಾಸಕರು ಒಬ್ಬರು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜಾಗುವಂತಹ ಬೆಲ್ಲ, ಸರಾಯಿ ತಯಾರು ಮಾಡಲು ಬಳಸಲಾಗುವಂತಹ ಬೆಲ್ಲವನ್ನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಿದ್ದಾರೆ ಎಂದು ಆರೋಪಿಸಿರುವುದು ಕಳಪೆ ಆಹಾರ ಸರಬರಾಜು ಆಗುತ್ತಿದೆ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಗುಣಮಟ್ಟ ಇಲ್ಲದ ಕಳಪೆ ಮೊಬೈಲ್ಗಳನ್ನು ನೀಡಿದ್ದು, ನಿಗದಿತ ಸಮಯಕ್ಕೆ ವೇತನವನ್ನು ನೀಡದೆ ಕಾರ್ಯಕರ್ತರಿಗೆ ಒತ್ತಡವನ್ನು ಹೇರುತ್ತಿರುವುದನ್ನು ಖಂಡಿಸಲಾಗುತ್ತಿದೆ ಎಂದರು. ಫೆಬ್ರವರಿ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ವಿವೇಕಾನಂದರವರಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಹಾಯಕ ನಿರ್ದೇಶಕರಾದ ಶ್ವೇತಾ ಅವರಿಗೆ ಹೋರಾಟದ ಬೇಡಿಕೆಗಳ ಮನವಿಯನ್ನು ನೀಡಲಾಯಿತು. ಮನವಿ ಸ್ವೀಕರಿಸಿದ ಅಧಿಕಾರಿಗಳು ತಮ್ಮ ನ್ಯಾಯಯುತವಾದಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಸಂಬಂಧಪಟ್ಟವರಿಗೆ ಈ ಕೂಡಲೇ ಕಳುಹಿಸಲಾಗುವುದು ಮತ್ತು ನಮ್ಮ ವ್ಯಾಪ್ತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ವಹಿಸಲಾಗುವುದು ಎಂದರು. ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಇದನ್ನ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗುಡಹಳ್ಳಿ ಆಲೇಶ್, ಜಿಲ್ಲಾ ಎಐಟಿಯುಸಿ ಉಸ್ತುವಾರಿಗಳು ಹಲಗಿ ಸುರೇಶ್, ಜಿಲ್ಲಾ ಎಐಟಿಯುಸಿ ಮುಖಂಡರು ಕರಿಯಪ್ಪ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸಿಪಿಐ ಪಕ್ಷದ ತಾಲೂಕಾ ಕಾರ್ಯದರ್ಶಿ ಕೂಡ್ಲಿಗಿ ಬಸವರಾಜ್, ಜಿಎಸ್ ತಾಲೂಕು ಕಾರ್ಯದರ್ಶಿ ಎನ್ ರತ್ನಮ್ಮ ಮುಖಂಡರು, ಕೊಟ್ಟೂರು ಎನ್ ಸುಮಾ ಅಧ್ಯಕ್ಷರು, ಕೂಡ್ಲಿಗಿ ಫಾತಿಮಾ ಮುಖಂಡರು, ಹೊಸಪೇಟೆ ಬಸಮ್ಮ ಟಿ ಅಧ್ಯಕ್ಷರು, ಹರಪನಹಳ್ಳಿ ವಿಜಯಲಕ್ಷ್ಮಿ ಅಧ್ಯಕ್ಷರು, ಹಡಗಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಕಾರ್ಯಕರ್ತರು ಮತ್ತು ಸಹಾಯಕರು ಹೋರಾಟದಲ್ಲಿ ಭಾಗವಹಿಸಿದ್ದರು. ವರದಿ ಎಚ್ ವೀರಣ್ಣ ಕೂಡ್ಲಿಗಿ. ಬೀದಿಗಿಳಿದು ಹೋರಾಟ ಮಾಡುವಂತ ಪ್ರವೃತ್ತಿಯನ್ನು ಈ ಸರ್ಕಾರ ನಮಗೆ ತಂದಿದೆ. ನಾವು ನಮ್ಮ ಹಕ್ಕುಗಳಿಗಾಗಿ ಕೇಳ್ತಾ ಇದ್ದೀವಿ. ಹೋರಾಟ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ, ಸ್ವಾತಂತ್ರ್ಯ ನಂತರದ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಈ ದೇಶದ ಬ್ರಿಟಿಷರನ್ನ ಓಡಿಸಿರ್ತಕ್ಕಂಥ ಹೋರಾಟದ ಇತಿಹಾಸ, ತನ್ನದಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆದಿದ್ದಾರೆ. ಅಂತ ಹೋರಾಟದ ಹಕ್ಕುಗಳನ್ನ ಕಿತ್ತುಕೊಳ್ಳಿಕ್ಕೆ, ಜಯದವಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಅವರು ಎಚ್ಚೆತ್ತಬೇಕು. ಹೋರಾಟದ ಮುಂದೆ ಟಾಟಾ ಬಿರ್ಲಾ ಕೂಡ ಉಳಿದಿಲ್ಲ.
1000 ಕೋಟಿ ಸರ್ಕಾರ ಉಳಿದಿಲ್ಲ, ಶಕ್ತಿವಂತರು ಕೂಡ ಉಳಿದಿಲ್ಲ. ಇದು ಜನರ ಶಕ್ತಿ. ಆ ಕಾರಣಕ್ಕಾಗಿ ಇವತ್ತು ನಾವು ವಿಜಯನಗರ ಜಿಲ್ಲೆಯ 6 ತಾಲೂಕುಗಳ ಕಡಿಮೆ ವೇತನಕ್ಕೆ ದುಡಿಯುವಂತ 50 ವರ್ಷ ICDC ಯೋಜನೆ ಬಂದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ದೇಶವನ್ನು ಆಳುವಂತ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಪೀರಿಯಡ್ನಲ್ಲಿ ಈ ದೇಶಕ್ಕೆ ಬಡತನ ಬಂದಾಗ, ಈ ದೇಶದ ಕೇಂದ್ರ ಸರ್ಕಾರ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಈ ದೇಶದ ಮಕ್ಕಳು ಉತ್ತಮ ಪೌಷ್ಟಿಕ ಆಹಾರದಲ್ಲಿ ಇಲ್ಲದೆ, ಈ ದೇಶದ ಬಾಣಂತಿಯರು ಪೌಷ್ಟಿಕ ಆಹಾರ ಇಲ್ಲದೆ ನರಳುವ ಸಂದರ್ಭದಲ್ಲಿ ಈ ದೇಶದಲ್ಲಿ ICDC ಅಂತಕ್ಕಂಥ ಅಂಗನವಾಡಿ ಯೋಜನೆಯನ್ನ ಇಂದಿರಾ ಗಾಂಧಿ ಅವರು ತಂದಂತ ಯೋಜನೆ ಇಲ್ಲಿಗೆ 50 ವರ್ಷ ಕಾಲಿಟ್ಟಿದೆ. ಈ ರಾಜ್ಯದ ಪ್ರತಿ ಅಧಿಕಾರಿಗಳು ಪ್ರತಿ ಗ್ರಾಮದಲ್ಲಿರುವ ಇಲಾಖೆಯ ವರದಿಗಳನ್ನ, ವೈದ್ಯಾಧಿಕಾರಿಗಳು ಮಾಹಿತಿಯನ್ನ, ಗ್ರಾಮ ಪಂಚಾಯತಿಯವರು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರಿಂದ ವರದಿಯನ್ನು ಪಡೆದು ಸರ್ಕಾರ ಎಂಬ ಕೊಚ್ಚಿಕೊಳ್ತಾ ಇದ್ದಾರೆ. ವರದಿ ಮಾಡಿರುವವರು ಯಾರು? ವರದಿ ಮಾಡಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೂಲಿ ಇಲ್ಲ. ಹೋರಾಟಗಳ ಪ್ರತಿಭಟನೆಗಳಿಂದ, ಚಳವಳಿಗಳಿಂದ, ರಸ್ತೆ ತಡೆ ಚಳವಳಿಗಳಿಂದ, ಸರ್ಕಾರದ ವಿರುದ್ಧ ಹೋರಾಟಗಳಿಂದ ಇವತ್ತು ಅವರಿಗೆ 12,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಬೆಲೆ ಏರಿಕೆಯಲ್ಲಿ ಬದುಕಲಿಕ್ಕೆ ಆಗ್ತಿದೆಯಾ? ನಾಯಕರೇ, ಈಗಾಗಲೇ ನಾವು ಈಗ 2ನೇ ಬಾರಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಹೋರಾಟಕ್ಕೆ ಬಂದಿದ್ದೀವಿ. ಇದು ಅಧಿಕಾರಿಗಳ ಒಂದು ಯಾವುದೋ ಉದ್ದೇಶಕ್ಕಾಗಿ ಕಾರ್ಯಕರ್ತರು ಹೋರಾಟ ನಡೆಸ್ತಿದ್ದಾರೆ ಅಂತೇಳಿ ಭಾವಿಸ್ತಾ ಇದ್ದಾರೆ. ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನಾವ್ಯಾರು ಕೂಡ ಕೆಲಸ ಇಲ್ಲದೆ ಈ ಬಿಸಿಲಲ್ಲಿ ವಿಜಯನಗರ ಜಿಲ್ಲೆಗೆ ಹೋರಾಟಕ್ಕೆ ಮಾಡಲಿಕ್ಕೆ ಬಂದಿಲ್ಲ. ಈ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಬೆಳಗಾಂ ಕಾನ್ಪುರದಲ್ಲಿ ಈಗ ಹಾಲಿ MP ಇರುವಂತ ಪ್ರಿಯಾಂಕಾ ಮೇಡಮ್ ಅವರು ಮುಚ್ಚುಮರೆ 4 ಗೋಡೆಗಳ ಮಧ್ಯೆ ಮಾತಾಡಿರುವ ವಿಷಯ ಅಲ್ಲ. ಇಡೀ ಬಹಿರಂಗವಾಗಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇಡೀ ಕರ್ನಾಟಕದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ 16,000 ರೂಪಾಯಿ ಆರೋಗ್ಯ ಗ್ಯಾರಂಟಿ ಅಂತೇಳಿ ಘೋಷಣೆ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದು. ಸಹಾಯಕರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು. ಬಿಸಿ ಊಟ ಕಾರ್ಯಕರ್ತೆಯರಿಗೆ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು. ಇಲ್ಲಿ ನೆರೆದಿರ್ತಕ್ಕಂತ ನನ್ನ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರೇ, ನೀವಿದ್ರೇನ ನಮ್ಮ ಹೋರಾಟ. ನೀವಿಲ್ಲಿದ್ರೆ ಯಾರು ಕೇಳಂಗಿಲ್ಲ. ನಮ್ಗೆ ಯಾರಪ್ಪ ಸ್ಟ್ರೈಕಿಗೆ ಬಂದ್ರ 10-12 ಜನ ಅಂತಾರ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಮೆಮೊರಂಡಮ್ ಕೊಡ್ಬೇಕಾ? ಎಷ್ಟು ಜನ ಬರ್ತಾರ ನಮ್ಮವರು ಅಂತ ಹೇಳಿದ್ರು. 4,000 ಜನ ಹೆಚ್ಚಿಗೆ ಬರ್ತಾರ್ರಿ. ನಮ್ಮ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರು ಕಮ್ಮಿದಾರಲ್ಲ, ನಮ್ದು ಆಲದ ಮರ ಇದ್ದಂಗ. ಆಲದ ಮರ 100 ವರ್ಷ ಗಿನ್ನಿಸ್ ರೆಕಾರ್ಡ್ ಆಗಿದೆ. AITC ಅಂದ್ರೆ ದೊಡ್ಡ ಆಲದ ಮರ. ಅದು ಬೇರು ನಾರುಗಳೆಲ್ಲ ಸುಮ್ಮನೆ ಒಕ್ಕೊಂಡ್ಬಿಟ್ಟವ, ಅದ್ರ ಕೆಳಗೆ ನಾವು ಬಾಳ್ತಾ ಇದೀವಿ ಅಂತ ಹೇಳಿದ್ರು. ಈಗೆಲ್ಲ ಲೀಡರ್ಸ್ಗಳು, ದೊಡ್ಡ ದೊಡ್ಡ ಲೀಡರ್ಸ್ಗಳು, ಈರಣ್ಣ, ಕಾಮ್ರೇಡ್, ಅವ್ರು ಯಾರ ಹಲಗೇಶ್ವರ ಅವರೆಲ್ಲ ಹೇಳಿದಾರೆ. ಯಾಕಂದ್ರೆ ಟೈಮ್ ನಾವು ಸ್ವಲ್ಪ ನಾವು ಮಾತಾಡಕ್ ನಿಂತ್ರೆ ಆಗ್ಲೆಲ್ಲ ಮಾತಾಡ್ತೀವಿ. ಮೈಕಡೆ ಬೇಜಾರಾಗ್ತದೆ, ದಿನಿಗೆ ಬೇಜಾರಾಗ್ತೈತೆ. 4 ಮಾತಲ್ಲೇ ನಾನು ಮುಗಿಸ್ತೀನಿ. ನಮಗೆ ಗುಜರಾತ್ ಸರ್ಕಾರ ಅಲ್ಲಿ ಏನ್ ಜಾರಿಗೆ ಇದೆ, ಅಂಗನವಾಡಿ ಕಾರ್ಯಕರ್ತರಿಗೆ 25,000, ಸಹಾಯಕರಿಗೆ 15,000 ಅಂತ ಹೇಳಿದ. ಬೇಡ ಸ್ವಾಮಿ, ನಮ್ಗೆ 15,000 ಕಾರ್ಯಕರ್ತಿಗೆ 10,000 ಸಹಾಯಕರಿಗೆ ಕೊಡ್ರಿ, ನಾವು ನೆಮ್ಮದಿಯಾಗಿ ಬದುಕ್ತೀವಿ. ನಾವು 120 ಬಂದಕ್ಕೆ ನಾನು ನನ್ನ ಸರ್ವಿಸ್ 38 ವರ್ಷ. ನಾನು ಮುಂದಿನ ವರ್ಷ ರಿಟೈರ್ಡ್ ಆಗ್ತೀನಿ. ದಯಮಾಡಿ ಕೇಳ್ತಾರೆ, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತೈತೆ. ನಾವು ರಿಟೈರ್ಡ್ ಆಗೋರಿಗೆ 3 ಲಕ್ಷ ಕೊಡ್ತೀನಿ ಅಂದಾರ. ಅದು ದಯಮಾಡಿ ಕೊಟ್ಟಪ್ಪ, ಕೈ ಮುಗಿತೀವಿ ಸರ್ಕಾರಕ್ಕ. ನಾವು ನೆನೆಸ್ತೀವಿ ಏನ್ ಅಂದ್ರೆ ಬರೀ ಕೇಳೋದು, ಹೋರಾಟ ಮಾಡೋದು, ಸುದ್ದಿ ಕೇಳೋದು ಸಾಮಾನ್. 4 ಜನ ಕೊಟ್ಟರೆ ನನ್ಗೂ ಕೊಡ್ತಾರೆ ಸುಟ್ಟು. ಅವೆಲ್ಲ ಬೇಡ. ಇವತ್ತು ಹೋರಾಟಕ್ಕೆ ಬಂದ ಗುಜರಾತ್ ಸರ್ಕಾರ ಯಾಕೆ 25,000 ಕೊಡ್ತೈತೆ, ನಮ್ ಕರ್ನಾಟಕದಲ್ಲಿ ಯಾಕೆ ಕೊಡಲ್ಲ? ಅದರಲ್ಲಿ
ಇದೀವಿ. ಈ 10,000 ಏನ್ ಬರ್ತೈತೆ? ಈ ಬಾಡಿಗೆ ಬರೋದಿಲ್ಲ, ರೇಷನ್ ಬರೋದಿಲ್ಲ, ಹಾಲಿನ ಕೊಡ್ಬೇಕು, ಮೊಸರಿನವ್ರು ಕೊಡ್ಬೇಕು, ಮಕ್ಕಳು ಫೀಸ್ ಕಟ್ಟಬೇಕು. ಎಷ್ಟು ಕಷ್ಟ ಪಡ್ತದೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ್ಕೆ ಅಂದ್ರೆ ನಮ್ಮ ಹಕ್ಕು ಗೊತ್ತದು. ಬೆಳ್ಳಕ್ ಬೆಟ್ಟ ಹಾಕ್ಯಂದು ಸಹಕಾರ ಬಳಕ ಮಾಡಿ ತಿರುಗಾಡ್ತೀವಿ. ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಸರಿಗಿದ್ರೆ ಯಾರು ನೋಡಲ್ಲ. ಇವತ್ತು ಹೊಟ್ಟೆ 100 ಕಷ್ಟ ಇರಲಿ, ನಮ್ ಕಷ್ಟ ಎಲ್ಲ ಬದಿಗೊತ್ತು ನಾವು ಮತ್ತೆ ತಿರುಗಾಡ್ತೀವಿ. ನಿಮ್ ಅಂಗನವಾಡಿ ಕಾರ್ಯಕರ್ತೆಗೆ ಏನ್ ಕಡಿಮೆ ಅಂತ ಬೇಕಾದ ನಡೀವಿ, ಆದ್ರೂ ತೋರಿಸ್ಕೊಂಡಿಲ್ಲ. ನಿಮ್ಗೆ ಕೊಡೋದು ಅಂಗನವಾಡಿ ಬಿರುದೇ, ಬೇರೆ ಬಿರುದು ಮಾಡೋದಿಲ್ಲ. 38 ವರ್ಷ ಕೆಲಸ ಮಾಡಿದೆ, ಡಿಗ್ರಿ ಓದಿರಿ, ಕೈ ಪರೀಕ್ಷೆನು ಹೆಂಗ್ ಕೊಟ್ರು ನನ್ಗೆ. ಇದು ಅಂಗನವಾಡಿ ಕಾರ್ಯಕರ್ತೆ ಬಿರುದೆ ಅಂದ್ರೆ 120 ರೂಪಾಯಿ ಇದ್ದಾಗ ದುಡ್ದಾಕಿ 11,300 ತಗೊಂತದ್ದು. ಇದೇ ಒಂದು ಸಂತೋಷ. ದಯಮಾಡಿ ಎಲ್ಲರಿಗೂ ನಾನು ಕಡಿಮೆ ಸಂಬಳ ಇದ್ದಾಗ ನೀವು ಯಾರು ನಮ್ಗೆ ನೋಡಿಲ್ಲ. ಈಗ ಹೆಚ್ಚು ಸಂಬಳ ಆದಾಗ ಪರಿಚಯ ಇಲ್ಲವರೆಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿರೋ ಸಹಾಯಕ್ಕೆ ಆಗಿರಿ. ಯಾರೋ ಹಳೆಯಮ್ಮ ಅಂತ ಅಂತೀವಿ. ದಯಮಾಡಿ ಇವತ್ತು ನಾನು ಹೇಳಿದಂತ ಮಾತು ಕಿವಿಗಿಟ್ಟು ಬೆಂಗಳೂರು ಸಲಗೆ ಎಲ್ಲರೂ ಭಾಗವಹಿಸಿ ತಾಯಿ ಎಲ್ಲ ಅಂಗನವಾಡಿ ಬಂದ್ ಮಾಡಿ. ಯಾರಿಗೂ ಹೆದರಬೇಕಾಗಿಲ್ಲ, ಯಾರಿಗೂ ಬೆದರ್ಬೇಕಾಗಿಲ್ಲ. ಫ್ರೀಡಮ್ ಫಾಸ್ಟ್ ಅಲ್ಲಿ ಬಂದು ಸ್ಟ್ರೈಕ್ ಹೋರಾಟ ಯಶಸ್ವಿ ಆಗ್ಲಿ ನಮ್ ಜೊತೆಗೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ನಮ್ಮ ಧನ್ಯವಾದಗಳು. ಯಾಕಂದ್ರೆ ಯಾರ್ಯಾರು ಕೊಡಲ್ಲ, ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೀನಿ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.